ನೀವು ಇಷ್ಟಪಡ ಅಂತದಕ್ಕೆ ಮುಕ್ತಿ ಕೊಡ್ಬೋದು. ನಾವು ನೀವೇ ಇಂಥದ್ದು ಇರ್ತೀವಿ ನಾವು ಅಂತ ಹೇಳ್ಬೋದಪ್ಪ. ಒಳಗ್ ಬಂದು ಸೊಳ್ಳೆ ಕಾಟ ಆಚೆಗೊಂದು ನಾಯಿ ಕಾಟ ಅದು ಇದ್ಯಾ ಭಾಷೆ? ಕನ್ನಡ. ಸುತ್ತಿ ಬಳಸಿ ಮಾತಾಡ್ತೀವಿ. ನಾನು ಸ್ಟ್ರೈಟ್ ಆಗಿ ಹೇಳ್ತಾ ಇರೋದು. ನನ್ಗಿಲ್ಲಿ ಸುತ್ತಕ್ಕೂ ಟೈಮ್ ಇಲ್ಲ, ಇರಕ್ಕೂ ಟೈಮ್ ಇಲ್ಲ ನನಗೆ. ಆನಂದ ಹಣ ಬಿಡಾರ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. The person you have called is speaking to someone else. ಹಲೋ ಹಲೋ, ಯಾರು ಹೇಳಿ? ನಾನು ಇಲ್ಲಿ ಆನಂದ ಅಂದ್ಬಿಟ್ಟು. ಯಾರು, ಪಾರ್ವತಮ್ಮ ಅವರಾ? ಹೌದು. ಅವಾಗಿಂದ ಫೋನ್ ಹೊಡಿತಿದ್ದೀನಿ, ಇಷ್ಟೊಂದು ಬಿಜಿ ಬರ್ತೈತಲ್ಲ. ಯಾರು ನಂಗೆ ಗೊತ್ತಾಗ್ಲಿಲ್ಲ. ಹೆಂಗ್ ಗೊತ್ತಾಯ್ತದೆ? ಇನ್ನೊಂದು ಫೋನಲ್ಲಿ ಸುಮ್ಮನೆ ಕುಯ್ತಾ ಇದ್ರಿ ನೀವು. ಹಾಂ, ನಿಮ್ದು ಯಾವ ಊರು? ನಂದು ಯಾವ ಊರು, ಏನು ಕೆಲಸ ಮಾಡೋದು, ಇವಾಗ ಏನು ಮಾಡ್ತೀನಿ ಎಲ್ಲ ಹೇಳ್ತೀನಿ. ಫಸ್ಟು ನನಗೆ ಈ ರೋದನೆ ನಂಗೆ ತಡ್ಕೊಳಕ್ಕೆ ಆಯ್ತಿಲ್ಲ ಇವ್ರೆ. ನನಗೆ ಇದರಿಂದ ನನಗೆ ಮುಕ್ತಿ ಬೇಕೇ ಬೇಕು. ನನಗೆ ನಿಮ್ಮ ಕೈ ಮುಗಿತೀನಿ, ನನಗೆ ಆಯ್ತಾಯಿಲ್ಲ. ನನಗೆ ನೀವು ಯಾರು ಹೇಳ್ರಿ? ಹೇಳಿದ್ನಲ್ಲ, ಆನಂದ ಅಂದ್ಬಿಟ್ಟು. ಯಾವ ಊರು? ಹೇಳ್ತೀನಿ, ನಂಗೆ ದಯವಿಟ್ಟು ಮುಕ್ತಿ ಕೊಡಿ. ನನ್ನ ಕೈಲಿ ಆಯ್ತಾಯಿಲ್ಲ, ನನಗೆ ನಿಮ್ಮ ಕೈ ಮುಗಿತೀನಿ, ನನ್ನ ಕೈ ಆಯ್ತಾಯಿಲ್ಲ. ನೀವು ಯಾರು ಅಂತ ನಿಮ್ಗೆ ಗೊತ್ತಾಗ್ತಿಲ್ವಲ್ಲ. ಆನಂದ 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 ಅಂತ ನಾನು ಈಗಲೂ ಆನಂದ ಅಂದ್ರೆ ಯಾವ ಊರು ಅಂತ ಬೇಕಲ್ಲ. ಯಾಕೆ ಇರ್ಸ್ತಿದ್ದೀರಾ? ಅಲ್ಲ, ಆನಂದ ಅಂದ್ರೆ ಯಾವ ಊರು ಅಂತ ಬೇಕಲ್ಲ ಮುಕ್ತಿ ಕೊಡಕ್ಕೆ. ನನಗೆ ಕೊಡ್ತೀನಿ ಅಂತ ನನಗೆ ಭಾಷೆ ಕೊಟ್ಟರೆ ನಿಮ್ಮ ಅಪ್ಪನೇ ಹೇಳ್ತೀನಿ, ಎಲ್ಲನೂ ಹೇಳ್ಬಿಡ್ತೀನಿ. ಕೊಡ ಅಂತದಾರ್ ಕೊಡ್ತೀನಿ. ಕೊಡ ಅಂತದಾರ್ ಕೊಡ್ತೀನಿ. ಇಲ್ಲ ನಿಮ್ಮ ಕೈಲಿ ಕೊಡ್ಬೋದು, ನೀವು ಕೊಡ್ತೀರಾ? ನೀವು ಹೇಳಿ, ಕೊಡ ಅಂತದಾರ್ ಕೊಡೋಣ. ಕೊಡ ಅಂತದ್ದು ಅಂದರೆ ಏನರ್ಥ? ಮುಕ್ತಿ ಕೊಡೋಣ ಅಂತ. ಕೊಡ ಅಂತದ್ದು ಅಂದ್ರಲ್ಲ, ಕೊಡ ಅಂತದಾರ್ ಸ್ವಾಮಿ ಭೂಮಿ ಒಪ್ಪಂಗಿದ್ರೆ ಕೊಡೋಣ. ಹಾಂ, ಇಂಥ ವಾರ, ಇಂಥ ದಿನ, ಇಂಥ ನಕ್ಷತ್ರ ಅಂತ ಆಮೇಲೆ ನನ್ನ ಕತೆ ಹೊಡಿಬಾರ್ದು. ಯಾರು ಅಂತ ಗೊತ್ತಾಗ್ತಿಲ್ಲ ಅಲ್ಲಿಗೆ ಹಾಳಾಗಿ. ಆನಂದ 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 ಆನಂದನು ಗೊತ್ತು. ಮೂರ್ ಹೆಸರು ಇಂಥ ಊರಾರು ಇಂಥದ್ದು ಅಂತ ಗೊತ್ತಾಗುತ್ತಲ್ಲ. ಎಲ್ಲ ಹೇಳ್ತೀನಿ. ನನಗೆ ನಿಮ್ಮ ಕೈ ಮುಗಿತೀನಿ, ನನಗೆ ಇದ್ರಿಂದ ಮುಕ್ತಿ ಕೊಡಿ. ನನ್ನ ಕೈಲಿ ಆಯ್ತಾ ಇಲ್ಲ. ನನಗೆ ನಿದ್ದೆ ಮಾಡೇ ತುಂಬ ದಿವಸಗಳಾಯ್ತು ನಾನು. ಹೌದಾ? ಹಾಂ. ಯಾಕೆ ಅಂದರೆ ಇಲ್ಲಿ ಆಚೆ ಕಡೆ ಬಂದರೆ ನಾಯಿಗಳ ಕಾಟ, ಮನೆ ಒಳಗಿದ್ರೆ ಸೊಳ್ಳೆ ಕಾಟ. ಹೆಂಗೆ ಜೀವನ, ಹೆಂಗೆ ಮಾಡೋದು ನನ್ನ ಜೀವನ? ಹೇಗೆ ಹೋಗ್ಲಿ, ಯಾವ್ದಾಗ ಮುಕ್ತಿ ಕೊಡೋಣ. ಒಳ್ಳೇದಾಗದಿದ್ರು ಕೊಡ್ಬೋದು. ಹ್ಞೂ. ಹೌದು, ಒಬ್ಬ ಮನ್ಸಿಗೆ ಒಳ್ಳೇದಾಗುತ್ತೆ ಅಂದ್ರೆ ಕೊಡೋಣ. ಹೇಳ್ರಿ ಏನು? ಇನ್ನು ಫಸ್ಟಿಂದ ಪುನಃ ಕ್ಯಾಸೆಟ್ ಹಾಕ್ಲಾ? ಹಾಕಿ. ಆಚೆ ಕಡೆ ಹೋದರೆ ನಾಯಿಗಳ ಕಾಟ, ಮನೆ ಒಳಗಿದ್ರೆ ಸೊಳ್ಳೆ ಕಾಟ. ನಂಗೆ ಎಲ್ಲೂ ಇರೋಕ್ಕಾಯ್ತಲ್ಲ, ನನಗೆ ಇದ್ರಿಂದ ಮುಕ್ತಿ ಬೇಕು. ಎಲ್ಲೂ ಇರಕ್ಕಾಗ್ತಿಲ್ಲ ಅಂದ್ರೆ ಎಲ್ಲಿರ್ಬೇಕು ಅಂತ ಆಸೆ ಪಡ್ತಿದೀನಿ. ಗೊತ್ತಿಲ್ಲ ನನಗೆ, ನೀವೇ ಹೇಳ್ಬೇಕು ಅದನ್ನು ಬಾಯಿ ಬಿಟ್ಬಿಟ್ಟು. ನಾನ್ ಹೇಳ್ಬೇಕು ಅಂದ್ರೆ ನಿಮಗಿರ ಅಂತ ಜಾಗಕ್ಕೆ ನಾವು ಕೊಡ್ಬೋದಪ್ಪ ಮುಕ್ತಿ. ನೀವು ಇಷ್ಟಪಡ ಅಂತದಕ್ಕೆ. ಹಾಂ, ನೀವು ಇಷ್ಟಪಡ ಅಂತದಕ್ಕೆ ಮುಕ್ತಿ ಕೊಡ್ಬೋದು. ನಾವು ನೀವೇ ಇಂಥದ್ದು ಇರ್ತೀವಿ ನಾವು ಅಂತ ಹೇಳ್ಬೋದಪ್ಪ. ಒಳಗ್ ಬಂದು ಸೊಳ್ಳೆ ಕಾಟ ಆಚೆಗೊಂದು ನಾಯಿ ಕಾಟ ಅದು ಇದ್ಯಾ ಭಾಷೆ? ಕನ್ನಡ. ಸುತ್ತಿ ಬಳಸಿ ಮಾತಾಡ್ತೀವಿ. ನಾನು ಸ್ಟ್ರೈಟ್ ಆಗಿ ಹೇಳ್ತಾ ಇರೋದು. ನನಗಿಲ್ಲಿ ಸುತ್ತಕ್ಕೂ ಟೈಮ್ ಇಲ್ಲ, ಇರಕ್ಕೂ ಟೈಮ್ ಇಲ್ಲ ನನಗೆ. ಆನಂದ ಹಣ ಬಿಡಾರ. ಹೌದು. ಹೌದಾ? ಇಷ್ಟು ಲೇಟಾಗಿ ಗೊತ್ತಾಯ್ತಾ? ನಾವು ಯಾರು ಅಂತ ಮಾತಾಡ್ತಿದೀವಿ? ನೀವು ಯಾರು ಅಂದರೆ? ನಮ್ಮ ಹೆಸರೇನು ಗೊತ್ತಾ? ಅಯ್ಯಪ್ಪ, ಇದೇನು ಏನಾರು ಬದಲಾಯಿಸ್ಕೊಂಡ್ರೆ ನಿಮ್ಮ ಹೆಸ್ರನ್ನ? ಏನಪ್ಪ, ಏನು ಅರ್ಥನೇ ಆಗ್ತಿಲ್ಲ. ನೀವ್ ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಕೇಳಿರ ಕೊಡ್ಬೋದಪ್ಪ ಏನಾರು. ಪಾರ್ವತಮ್ಮ ಅಂತ ನನ್ಗೆ ಗೊತ್ತು ಆ ಹೆಸರು. ಇನ್ನು ಯಾರೇನು ಇನ್ನೇನು ಕರೀತಾರೆ ಆ ಹೆಸರು ಗೊತ್ತಿಲ್ಲ ನನಗೆ. ಅದೇ ಹೆಸ್ರೇ. ಮತ್ತೆ ಯಾರ ನಂತರ ಮಿಸ್ ಆಗಿ ಕೇಳ್ತಿದಿರೋ ಏನು ಅನ್ಕೊಂಡೆ ನಾನು. ಮಿಸ್ ಆಗಿ ಇವೆಲ್ಲ ಕೇಳಕ್ಕಾಗತ್ತಾ? ಅದೇ ಮತ್ತೆ ಯಾರು ಏನು ಅಂತ ಏನು ಎಲ್ಲಿ ನನ್ಗೆ ಒಳಗಿರ್ ಸೊಳ್ಳೆ ಕಟ ಅಂತೀರಿ, ಆಚೆ ನಾಯಿ ಕಟ ಅಂತೀರಿ. ಇದೇನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅಯ್ಯ ಹೋಗ್ಲಿ, ಹೆಂಡ್ತಿ ಕಾಟ ಗೊತ್ತಾ ನಿಮಗೆ? ಏನಪ್ಪ ಗೊತ್ತಿಲ್ಲ, ಹೆಂಡ್ತಿ ಕಾಟನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ದೆವ್ವದ ಕಾಟ? ದೇವ್ದ ಕಾಟನ ನಾವ್ ಅದನ್ನ ನೋಡಿದಿರ್ತಾನೆ. ದೇವ್ದ ಕಾಟ ಅಂತ ಗೊತ್ತಾಗ್ತದೆ. ವಾ, ದೆವ್ವನೇ ನೋಡಿಲ್ಲ. ಹೌದಾ? ಹಂಗಾರೆ ದೆವ್ವ ಇಲ್ವಾ? ಹಂಗಾರೆ ಇಲ್ಲ, ನಮ್ಮೂರಲ್ಲಿ ದೆವ್ವನೇ ಇಲ್ಲ, ನೋಡಿಲ್ಲ. ನೀವಿದ್ಮೇಲೆ ಅವೆಲ್ಲ ಎಲ್ಲಿರ್ತದೆ ಅದು? ಅದೇ ನೀವ್ ಇಷ್ಟೊಂದು ಚೆನ್ನಾಗಿ ಮಾತಾಡೋರು ಯಾರು ಅಂತಾನೆ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಸರಿ, ಗೊತ್ತಾಗೋದು ಬೇಡ. ಲೈಫ್ ಲಾಂಗು ಹಿಂಗೆ ಇದ್ಬಿಡೋಣ. ಒಟ್ನಲ್ಲಿ ಇವತ್ತು ಮಾತಾಡಿದ್ದು ನಿಮ್ಮ ಜೊತೆ ಖುಷಿ ಆಯಿತು. ಆದ್ರೆ ಖುಷಿ ಆಯ್ತಲ್ಲ, ಗೊತ್ತಾಗ್ಬೇಕು. ನನಗೂ ಖುಷಿ. ನೀವು ಮಾತ್ರ ಖುಷಿ ಆದ್ರೆ ಸಾಕಾ? ಸಾಕು.
ಮಾಡಿರೋದು ನಾನಲ್ವ ಫೋನು, ನೀವು ಮಾಡಿದರೆ ನಾವು ಮಾಡ್ತೀವಲ್ಲ ಅವಾಗ ನಮಗೂ ಖುಷಿ ಆಗುತ್ತಾ? ಬೇಡ 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 ಬೇಡ, ನನಗೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಆ ಖುಷಿ ತಡ್ಕೊಳಕ್ಕಾಗಲ್ಲ. ಹೌದಾ? ಹ್ಞೂ, ಯಾರು ಅಂತಾನೂ ಗೊತ್ತಾಗ್ತಿಲ್ವಲ್ಲ. ಗೊತ್ತಾಗಲ್ಲ ವಯಸ್ಸಾದ್ಮೇಲೆ. ಈಗಪ್ಪ ವಯಸ್ಸಿನ ಲೆಕ್ಕಾಚಾರ ಬರಲ್ಲ. ಇಲ್ಲ ಇಲ್ಲ ಇಲ್ಲ, ಅದ್ರದ್ದೇ ಆಯ್ತಿರೋದು ಈಗ ಲೆಕ್ಕಾಚಾರ. ಗೊತ್ತಾಗಲ್ಲ ಬಿಡಿ. ಹಳೆ ಬಿಡರು ಅಲ್ಲಪ್ಪ ಆ ಥರ ಮಾತಾಡ್ತೀಯ ಅಂತ. ಈಗ ಪುನಃ ರೂಟೇ ಚೇಂಜ್ ಮಾಡ್ತಿದ್ದೀರಿ ನೀವು. ಹ್ಞೂ, ಏನು ತಿಂದಿದ್ದು ಬೆಳಗ್ಗೆ? ಪುಳಿಯೋಗ್ರಿ. ಓ, ಕಳೆಕಾಯಿ ಬೀಜದ ಎಫೆಕ್ಟ್ ಇದು. ಕಳೆಕಾಯಿ ಬೀಜ ಐತಾ? ಗೆಸ್ಟ್ ಮಾಡ್ತಾ ಇದೀನಿ ಯಾರು ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಹ್ಞೂ, ವರ್ಕ್ ಆಗಲ್ಲ ಇವಾಗ. ಏನು ಗೆಸ್ ಮಾಡಿದ್ರು? ಅದು ಕಿಡ್ನಿ. ಎಲ್ಲ ಕೇಳಿದೀನಿ ವಯಸ್ಸನ್ನ. ಹಾಂ, ಆದ್ರೆ ಆಗ್ತಿಲ್ಲ ಗೆಸ್ ಮಾಡಕ್ಕೆ. ಹಾಂ, ಆಗಲ್ಲ ಇವಾಗ. ಹಂಗೆಲ್ಲ ಸಪೋರ್ಟ್ ಮಾಡಲ್ಲ ಬಾಡಿ ಒಂದು ಏಜ್ ಆದ್ಮೇಲೆ. ಸರಿ ಆಯಿತು. ಅಲ್ಲ, ಈ ತರ ಟೆನ್ಷನ್ ಕೊಡಬಾರ್ದು ಯಾವತ್ತು ಯಾರಿಗೂ. ಅಯ್ಯಪ್ಪ, ಏನು ಅಂಥ ಟೆನ್ಷನ್ ಕೊಟ್ಟೆ ನಾನು ಇವಾಗ? ಅದೇ ಮತ್ತೆ ಯಾರು ಅಂತ ಹೇಳ್ಬೇಕು ತಾನೆ. ನೀವೇ ಹೇಳಿದ್ರಿ ತಾನೆ. ನಾನು ಹೇಳ್ದೆ ಅದನ್ನ ಯಾರ ಆವಾನಂದನ ಅಂತ ಗೊತ್ತಾಗ್ತಿಲ್ಲ. ಮನೆಗೆ ಬಂದು ಮುಖ ತೋರಿಸ್ಬಿಡ್ತೀನಿ ಬಿಡಿ ಹಂಗಾರೆ ಇವಾಗ. ಫೋನಲ್ಲಿ ಯಾಕೆ ಬೇಡ. ಮನೇಲಿ ಇಲ್ವಲ್ಲ ನಾನು. ನನ್ನ ತಪ್ಪ ಅದು. ಈಗ ಮನೆಗೂ ಬರಬೇಡ ಅಂತೀರಿ. ಎಲ್ಲಿದ್ದೀರಿ ಇವಾಗ? ಸುಂಟಿಗೆ ಮಣ್ಣಾಕಕ್ ಬಂದಿದ್ದಾರೆ. ಹಾಂ, ಹೊಲ್ದ ಹತ್ರ ಇದ್ದೀನಿ. ಹೊಲ್ದ ಹತ್ರ ಇದ್ದೀರಾ? ಹೋಗ್ಲಿ ಹೆಸರ ಹೇಳಿ. ಅವಾಗ ಏನು ಹೇಳಿದೆ ಮತ್ತೆ ನಾನು? ಆನಂದ ಅಂದ್ರೆ ಏನು? ಆನಂದ ಅಂದ್ರೆ ಏನು? ಆನಂದ ಅಂದ್ರೆ ಎಲ್ಲದಕ್ಕೂ ಬರುತ್ತೆ. ಅದು ಆನಂದ ಆದ್ರೆ ಖುಷಿಗೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಆನಂದ ಅಂದ್ರೆ ಹೆಸರಲ್ವಾ ಅದು? ನೀವ್ ಯಾವ ಆನಂದ ಯಾರು ಅಂತ ಗೊತ್ತಾಗ್ಬೇಕಲ್ಲ. ಓ, ನನಗೆ ಗೊತ್ತು ಖುಷಿಯಾಗಿರಕಾರುವ. ಅಯ್ಯಪ್ಪ, ಖುಷಿಲಿ ತುಂಬಾ ಖುಷಿ ಮಾತಾಡದೆ ಇರೋದು ಖುಷಿ ಇರುತ್ತಲ್ಲ ನಮಗೆ. ಬೇಡ ಬೇಡ, ನಿಮ್ಗೆ ಆ ಖುಷಿನ ತಡ್ಕೊಳಕ್ಕಾಗಲ್ಲ. ಮೊದಲೇ ವಯಸ್ಸಾಯ್ತು. ವಯಸ್ಸೇನ ಆಯ್ತು, ಹಿಂಗೆ ಇದ್ಬಿಡೋಣ. ಯಾರಾದ್ರೂ ಇನ್ನೇನ್ ಮಾಡಕ್ಕಾಗತ್ತೆ. ಹಿಂಗೆ ಇದ್ಬಿಡೋಣ. ಹಾಂ, ಹಂಗೆ ಇರೋಣ. ಹಾಂ, ಇದಿಲ್ಲ ಹಂಗೆ ಇರೋದು. ನೀನು ಎಲ್ಲಿ ಅಲ್ಲಿಗೆ ಬಡ್ಡಿಗೆ ಬರಲ್ಲ. ಎಲ್ಲಿಗೆ? ಹಿಂಗೆ ಇರೋದು, ಇಲ್ಲಿರೋದು ನಾವು, ಅಲ್ಲಿರೋದು ನೀವು. ಆದ್ರೂ ಒಂದು ಯಾರು ಅಂತ ಗೊತ್ತಾಗ್ಬೇಕಲ್ಲ. ಗೊತ್ತಾಗಲೇಬೇಕಾ ಇವಾಗ? ಅಂದ್ರೆ ವಾಯ್ಸ್ ಎಲ್ಲ ಕೇಳಿದೀನಿ. ಸರಿ, ನಾನು ನೋಡ್ಲೇಬೋದು ಬಿಡಿ ಇವಾಗ. ಹಿಂದಕ್ಕೆ ತಿರುಗಿ ಒಂಚೂರು. ತಿರುಗಿದ್ರಾ? ಇಲ್ಲ ನೀವು ಅಲ್ಲೆಲ್ಲ ಪರಪರ ಅನ್ಸ್ಕೊಂಡು ಅಂತ ಇಲ್ಲೆಲ್ಲ ಹಿಂದಕ್ಕೆ ತಿರ್ಗಾನ. ಕೈ ಎತ್ತಿ. ಕೈ ಬೇರೆ. ಆ ನೈಟಿ ಮೇಲೆ ಟವಲ್ ಹಾಕ ಬಂದ್ರೆ ನೀವೇ ತಾನೆ? ನೈಟಿನೇ ಹಾಕೊಂಡಿಲ್ಲ ನಾನು. ನೀವಲ್ವಾ ಹಂಗಾರೆ ಇದು? ಅಲ್ಲ, ಈ ತರ ಕುಯ್ತಾ ಇದ್ದೀರಲ್ಲ. ಏನು ಕುಯ್ದೆ? ಅಯ್ಯೋ ಕರ್ಮನೆ. ಈ ತರ ಕೆಚ್ಚಿಡ್ರಿ ನೀವು ಫೋನಲ್ಲಿ. ತಾನೇ ಹೇಳು ಖುಷಿ ಆಯ್ತು ಅಂದ್ಬಿಟ್ಟು ನಾನು ಮಾತಾಡಿದ್ರೆ ಪಾಪ ಇನ್ನೂ ಒಂಚೂರು ಖುಷಿ ಆಗಲಿ ಕಡೆ ಟೈಮಲ್ಲಿ ಅನ್ಕೊಂಡು. ಖುಷಿ ಪಡಿಸ್ಬೇಕು. ಇಲ್ಲ, ನಂಗೆ ಟೆನ್ಷನ್ ಕೊಟ್ಟು ಯಾರಿರ್ಬೋದು ಟೆನ್ಷನ್ ಕೊಟ್ಟಲ್ಲ ಖುಷಿ ಪಡೋದು. ನಿಮ್ ಟೆನ್ಷನ್ ಮಾಡ್ಕೊಂಡು ನಮಗೂ ಖುಷಿ ಆಗ್ಬೇಕು. ನಿಮ್ ಟೆನ್ಷನ್ ಮಾಡ್ಕೊಂಡು ನಾನೇನೋ ಹೇಳಿದಿನ? ಹಂಗ ಆಗುತ್ತೆ. ಯಾರಿಗೋರಿ ಮಾತಾಡ್ತಿರ್ಲ ಅಂತ ಏನ್ ಸವಲತ್ತೈತಿ. ಜಾಸ್ತಿ ಖುಷಿ ಆದ್ರೂ ತಡ್ಕೊಳಕ್ಕಾಗಲ್ವಂತೆ ಒಂದೊಂದ್ಸಲ. ಹೌದಾ? ನಾವ್ ತಡ್ಕೊಂತೀವಿ ಹೇಳ್ರಿ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಕಾಮನ್. ಇಲ್ಲ, ನಿಮ್ಮ ಕೈಲಿ ಏಜ್ ಕಮ್ಮಿ ಇದ್ದೀರಿ ಹೇಳ್ಬಿಡುವೆ. ಬಟ್ ನಿಮ್ಗೆ ವಯಸ್ಸಾಯ್ತಲ್ಲ ಆಗಲ್ಲ. ಯಾಕೆ? ಯಾರ್ ನಂಬರ್ ಕೊಟ್ಟಿದ್? ನಮ್ಮ ನಂಬರ್. ನಿಮ್ ನಂಬರ್ ಯಾರು ಕೊಡ್ಬೇಕು? ಕೊಟ್ರೆ ಹಿಂಗ್ ಕುಯ್ಯಕ್ ಆಗಲ್ಲ. ಫೋನ್ ಎತ್ತಿ ಕುಡ್ದೋದ್ರೆ ಕೊಟ್ರೆ ಕುಡ್ದೋದ್ರೆ ಹಿಂಗೆ ಫೋನ್ ಎತ್ತಿ ಕುಯ್ಬೋದು ಮಾತಾ ಅಂತಾನ. ಬಿಡಿಯಪ್ಪ, ಆಯ್ತು. ಈಗ ಹೇಳೋಣ ಅಂತ ಬಂದಿದ್ದೆ, ನೀವು ಏನೇನು ಹೇಳಿ ಮನ್ಸನ್ನ ಹಾಳು ಮಾಡ್ಬಿಟ್ರಿ ಈಗ. ಅಲ್ಲ, ಎಲ್ಲಿಂದ ಎಲ್ಲಿ ಯಾವ ತರದ್ ಮಾತಾಡ್ತಿದ್ರ ಗೊತ್ತಾಗಲ್ಲಪ್ಪ. ಎಷ್ಟು ಮಾತಾಡಿದ್ರು ಒಂದ್ ಮಾತಿಗಾರ ಇಲ್ತಾರು ನಾವು ಅಂತ ಒಂದ್ ಮಾತಾಡಿದ. ನನ್ಗೆ ಹೇಳಿದ್ರೆ ಸುಮ್ನೆ ನಿಮ್ಗೆ ಇನ್ನ ಖುಷಿ ಜಾಸ್ತಿ ಆಗಿ ಏನೋ ಆಯ್ತು. ಖುಷಿಯಾಗಿರ್ಬೇಕು ಮತ್ತೆ. ಹೋಗ್ತಿರೋದು 2 ದಿವಸ. ನಾಳೆ ಬಾ ಅಂತ ಹೋಗ್ತಾ ಇರ್ಬೇಕು. ವಾ, ಖುಷಿಯಾಗಿರ್ಬೇಕು. ಯಾವಾಗಲೂ ಖುಷಿಯಾಗೇ ಇರಿ. ಒಟ್ಟು ನನಗೂ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಆದ್ರೂ ತಿಳ್ಕೊತೀನಿ. ನಿಮ್ದೆಲ್ಲ ನಂಬರ್ ತಿಳ್ಕೊಂಡ್ ಮಾಡ್ತೀನಿ ಯಾರು ಅಂತ. ಮಾಡ್ಬಿಟ್ರೆ ನಾನು ಯಾರು ಅಂತ ತಿಳ್ಕೊಂಬಿಟ್ರೆ ಅರ್ಧ ಮೀಸೆ ಬೋಳ್ಸ್ಕೊಂಡು ಓಡಾಡ್ಬಿಡ್ತೀನಿ ನಾನು. ಹೇಳಲ್ಲ ಅಂತೀರಿ ಮತ್ತೆ ಮೀಸೆ ಬೇರೆ ಬೋಳ್ಸ್ಕೊಂಡು ಓಡಾಡ್ತೀನಿ ಅಂತ. ಯಾವಾಗಿಂದ ಪರಿಚಯ? ಅದೆಲ್ಲ ಕೇಳ್ಬೇಡಿ. ನಿಮ್ಗೆ ನಂಬರ್ ಕೊಟ್ಟಾರ ಯಾರು ಹೇಳ್ರಿ? ನಮ್ಮ ಕ್ಯಾಂಡಿಡೇಟ್ ಏನು ಹಿಡಿತೀನಿ ನಾನು. ಅವ್ರಿಗೇನು ಮಾಡಬಾರ್ದು. ಇಲ್ಲ, ಸೌಮ್ಯ ಅಂತ. ಹೌದಾ? ಹೌದು, ಆಕ್ಚುಲಿ ಅವ್ರು ಅಂದ್ರೆ ಸೌಮ್ಯ ಅಂದ್ರೆ ಯಾರು ಗೊತ್ತಿಲ್ವಾ? ಗೊತ್ತಿಲ್ಲಪ್ಪ. ಅವರೇ ನಿಮ್ಮ ನಂಬರ್ ಕೊಟ್ಟಿದ್ದು. ಆ್ಯಕ್ಚುಲಿ ಪಾರ್ವತಮ್ಮ ಅವರೇ ನಿಮ್ಮ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂತ. ಇದು ರೆಡ್ FM ರೇಡಿಯೋ ಸ್ಟೇಷನ್ನು. ನಿಮಗೆ ಬಕ್ರ ಮಾಡಿ ಅಂತ ನಿಮ್ಮ ನಂಬರ್ ಕಳಿಸಿದ್ದಾರೆ ಸೌಮ್ಯ ಅವರು. ಹೌದಾ? ಹೌದು.
ನೋಡ ತಿಳ್ಕೊಂತೀನಿ. ಓ ಇನ್ನೂ ಡೌಟಾ ನಿಮಗೆ? ಇನ್ನ ಡೌಟ್ ಮತ್ತೆ ಅದು ಡೌಟ್ ಆಗಲ್ವಾ? ಪತ್ರ ಮಾಡಕ್ಕೆ ಫೋನ್ಗೆಲ್ಲ ಬಂದಿದ್ರಲ್ಲ ಅಂದ್ರೆ ಡೌಟ್ ಆಗಲ್ವೇ? ಆಯಿತು, ಸೌಮ್ಯರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಸರಿ ಸರಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.